ಮೊದಲನೆಯ ಪ್ರಶ್ನೆ, ಅತಿಯಾದ ಗೊರಕೆಯಿಂದ ಉಂಟಾಗುವ ಕಾಯಿಲೆ ಯಾವುದು? ನಿಮ್ಮ ಆಯ್ಕೆಗಳು: ಎ ಹೃದಯಾಘಾತ, ಬಿ ಉಬ್ಬಸ, ಸಿ ಕಣ್ಣಿನ ಪೊರೆ, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ. ಮುಂದಿನ ಪ್ರಶ್ನೆ, ನೀವು ಯಾವುದನ್ನು ಪ್ರತಿದಿನ ಉಸಿರಾಡಿದರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ? ನಿಮ್ಮ ಆಯ್ಕೆಗಳು: ಎ ಸೊಳ್ಳೆ ಬತ್ತಿ, ಬಿ ಶ್ರೀಗಂಧದ ಮರ, ಸಿ ಪೆಟ್ರೋಲ್, ಡಿ ಮರದ ಹೊಗೆ. ಸರಿಯಾದ ಉತ್ತರ ಆಪ್ಷನ್ ಎ ಸೊಳ್ಳೆ ಬತ್ತಿ. ಪ್ರತಿನಿತ್ಯ ಸೊಳ್ಳೆ ಬತ್ತಿಯ ಹೊಗೆಯನ್ನು ಉಸಿರು ತೆಗೆದುಕೊಳ್ಳುವುದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿದೆ. ನೆಕ್ಸ್ಟ್ ಕ್ವೆಶನ್, ಯಾವ ಆಹಾರವು ಬೆವರಿಕೆಯನ್ನು ಕಡಿಮೆ ಮಾಡುತ್ತದೆ? ನಿಮ್ಮ ಆಯ್ಕೆಗಳು: ಎ ಮಜ್ಜಿಗೆ, ಬಿ ಟೀ, ಸಿ ವೈನ್, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ಅತ್ಯಧಿಕ ಪೊಟ್ಯಾಷಿಯಂ ಅಂಶಗಳು ಇರುವುದರಿಂದ ಅದು ಬೆವರಿಕೆ ಕಡಿಮೆ ಮಾಡುವುದರಲ್ಲಿ ಸಹಾಯಕಾರಿಯಾಗಿದೆ. ಮುಂದಿನ ಪ್ರಶ್ನೆ, ಕೇವಲ 10 ವರ್ಷಕ್ಕೆ ನ್ಯಾಷನಲ್ ಅವಾರ್ಡ್ ಪಡೆದುಕೊಂಡ ನಟ ಯಾರು? ನಿಮ್ಮ ಆಯ್ಕೆಗಳು: ಎ ದರ್ಶನ್, ಬಿ ಪುನೀತ್, ಸಿ ಯಶ್, ಡಿ ಸುದೀಪ್. ಸರಿಯಾದ ಉತ್ತರ ಆಪ್ಷನ್ ಬಿ ಪುನೀತ್ ರಾಜ್ಕುಮಾರ್. ನೆಕ್ಸ್ಟ್ ಕ್ವೆಶನ್, ಭಾರತದಲ್ಲಿ ಅತಿ ಕಡಿಮೆ ಬಡವರು ಇರುವ ರಾಷ್ಟ್ರ ಯಾವುದು? ನಿಮ್ಮ ಆಯ್ಕೆಗಳು: ಎ ಕರ್ನಾಟಕ, ಬಿ ಬಿಹಾರ್, ಸಿ ತೆಲಂಗಾಣ, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ. ಭಾರತದಲ್ಲಿ ಕೇರಳವು ಅತಿ ಕಡಿಮೆ ಬಡವರು ಹೊಂದಿದ ರಾಷ್ಟ್ರವಾಗಿದೆ. ಮುಂದಿನ ಪ್ರಶ್ನೆ, ಬ್ಲ್ಯಾಕ್ ಟೀ ಅತಿ ಹೆಚ್ಚಾಗಿ ಕುಡಿಯುವುದರಿಂದ ಬರುವ ರೋಗ ಯಾವುದು? ನಿಮ್ಮ ಆಯ್ಕೆಗಳು: ಎ ಕಿಡ್ನಿಯಲ್ಲಿ ಕಲ್ಲುಗಳು, ಬಿ ಕ್ಯಾನ್ಸರ್, ಸಿ ಹೊಟ್ಟೆ ನೋವು, ಡಿ ಹೃದಯಕ್ಕೆ ಹಾನಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಅತಿಯಾಗಿ ಬ್ಲ್ಯಾಕ್ ಟೀ ಕುಡಿಯೋದರಿಂದ ಅದು ನಮ್ಮ ಹೃದಯಕ್ಕೆ ಹಾನಿಯನ್ನುಂಟು ಮಾಡುತ್ತದೆ. ನೆಕ್ಸ್ಟ್ ಕ್ವೆಶನ್, ಬಿ ಪಿ ಹೆಚ್ಚಾದರೆ ಯಾವ ಲಕ್ಷಣಗಳು ಕಂಡುಬರುತ್ತವೆ? ನಿಮ್ಮ ಆಯ್ಕೆಗಳು: ಎ ಅತಿಯಾಗಿ ಬೆವರುವುದು, ಬಿ ಉಸಿರಾಟದ ತೊಂದರೆ, ಸಿ ತಲೆ ತಿರುಗುವಿಕೆ, ಡಿ ಎದೆನೋವು. ಸರಿಯಾದ ಉತ್ತರ ಇಲ್ಲಿ ಇರುವ ಎಲ್ಲ ಆಯ್ಕೆಗಳು. ಬಿ ಪಿ ಹೆಚ್ಚಾದರೆ ಅತಿಯಾಗಿ ಬೆವರುತ್ತದೆ, ಉಸಿರಾಟದ ತೊಂದರೆ ಆಗುತ್ತದೆ, ತಲೆ ತಿರುಗುವಿಕೆ ಹಾಗೂ ಎದೆನೋವು ಕೂಡ ಬರುತ್ತದೆ. ನೆಕ್ಸ್ಟ್ ಕ್ವೆಶನ್, ಇ.ಸಿ.ಜಿ ಯಾವ ಅಂಗ ಪರೀಕ್ಷಿಸಲು ಬಳಸುತ್ತಾರೆ? ನಿಮ್ಮ ಆಯ್ಕೆಗಳು: ಎ ಕಿವಿ, ಬಿ ಲಿವರ್, ಸಿ ಹೃದಯ, ಡಿ ಕಿಡ್ನಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಇ.ಸಿ.ಜಿಯು ಹೃದಯವನ್ನು ಪರೀಕ್ಷಿಸಲು ಬಳಸುತ್ತಾರೆ. ಮುಂದಿನ ಪ್ರಶ್ನೆ, ಯಾವ ತರಕಾರಿ ತಿನ್ನುವುದರಿಂದ ಎತ್ತರವು ಬೇಗ ಹೆಚ್ಚಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಹಾಗಲಕಾಯಿ, ಬಿ ಪಾಲಕ್ ಸೊಪ್ಪು, ಸಿ ಆಲೂಗಡ್ಡೆ,
ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು. ಕೊನೆಯ ಪ್ರಶ್ನೆ, ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಮಧುಮೇಹ, ಬಿ ಹೃದಯ ರೋಗ, ಸಿ ಶುಗರ್, ಡಿ ಆಸಿಡಿಟಿ. ಸರಿಯಾದ ಉತ್ತರ ಆಪ್ಷನ್ ಡಿ ಆಸಿಡಿಟಿ. ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿಯೋದರಿಂದ ಗ್ಯಾಸ್ಟ್ರಿಕ್, ಅಸಿಡಿಟಿಯಂತಹ ಆಮ್ಲೀಯ ಸಮಸ್ಯೆಗಳನ್ನು ವಾಸಿ ಮಾಡುತ್ತದೆ.